ಯುಗಾದಿ ಪಚ್ಚಡಿ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಹುಣಸೆ ಹಣ್ಣು, ಬೆಲ್ಲ, ತುರಿದಿರೋ ಮಾವಿನಕಾಯಿ, ಬೇವಿನ ಎಲೆ ಹಾಗೆ ಹೂವು, ಕರಿಮೆಣಸು ಹಾಗೆ ಸೈಂಧವ ಲವಣ. ಮೊದಲನೇದಾಗಿ ಬರುವಂತಹ ಇಂಗ್ರೀಡಿಯೆಂಟ್ ಬಂದು ಹುಣಸೆ ಹಣ್ಣು ಅಂದರೆ ಟ್ಯಾಮರಿಂಡ್. ಸೊ ಡಾಕ್ಟರ್ ಹೇಳ್ದಾಗೆ ಟ್ಯಾಮರಿಂಡು ಬಂದು ಸವರ್ ಅಂದರೆ ಆಮ್ಲತೆ ಜಾಸ್ತಿ ಇರುವಂತಹ ಒಂದು ಪದಾರ್ಥ. ಸೊ ಟ್ಯಾಮರಿಂಡು ಆಮ್ಲತೆ ಜಾಸ್ತಿ ಇರೋದ್ರಿಂದಾಗಿ ಅದು ಕಫನ ಬಾಡಿನಲ್ಲಿ ಕಮ್ಮಿ ಮಾಡುತ್ತೆ. ಕಫನೂ ಕಮ್ಮಿ ಮಾಡಿ ಅಗ್ನಿ ಅಂದರೆ ನಮ್ಮ ಡೈಜೆಸ್ಟಿವ್ ಫೈರ್ನೂ ಜಾಸ್ತಿ ಮಾಡುತ್ತೆ. ಸೊ ಟೇಸ್ಟ್ ಪರ್ಸೆಪ್ಷನ್ನೂ ಜಾಸ್ತಿ ಮಾಡುತ್ತೆ. ಮತ್ತು ಕಫ ರಿಲೇಟೆಡ್ ಡಿಸಾರ್ಡರ್ಸ್ನ ಕಮ್ಮಿ ಮಾಡಿ ಡೈಜೆಷನ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ಆದರೆ ಕರೆಕ್ಟ್ ಪ್ರಮಾಣದಲ್ಲಿ ಇದನ್ನು ಸೇವನೆ ಮಾಡಬೇಕು. ಇಲ್ಲ ಅಂದರೆ ಪಿತ್ತ ಜಾಸ್ತಿ ಆಗುವಂಥ ಒಂದು ಚಾನ್ಸಸ್ ಕೂಡ ಇರುತ್ತೆ. ಸೊ ಇದು ನಮ್ಮ ಮೊದಲನೇ ಇಂಗ್ರೀಡಿಯೆಂಟ್. ಸೊ ನಾವಿಲ್ಲಿ ಆಲ್ರೆಡಿ ಹುಣಸೆ ಹಣ್ಣನ್ನು ನೀರಲ್ಲಿ ಸೋಕ್ ಮಾಡಿ ಅದರದ್ದು ಪಲ್ಪ್, ಹುಣಸೆ ಹಣ್ಣಿನ ರಸನ ತೆಗೆದು ರೆಡಿ ಇಟ್ಕೊಂಡಿದ್ದೀವಿ. ಎರಡನೇ ಇಂಗ್ರೀಡಿಯೆಂಟ್ ಯುಗಾದಿ ಪಚ್ಚಡಿಯಲ್ಲಿ ಬಂದು ಡಾಕ್ಟರ್ ಹೇಳ್ತಾರೆ. ಇವಾಗ ಎರಡನೇದು ಬರೋದು ಎಲ್ಲರಿಗೂ ತುಂಬ ಇಷ್ಟವಾಗಿರೋದು ಬೆಲ್ಲ. ಇವಾಗ ಇತ್ತೀಚೆಗೆ ಬೆಲ್ಲವನ್ನು ನಾವು ತುಂಬ ಸಾಮಾನ್ಯವಾಗಿ ಸಕ್ಕರೆ ಬದಲು ಅದನ್ನು ಉಪಯೋಗಿಸ್ತೀವಿ. ಇವಾಗ ಇತ್ತೀಚಿನ ದಿನಗಳಲ್ಲಿ ಬೆಲ್ಲದ ಬಗ್ಗೆ ಅದರದ ಮಹಿಮೆ ಅಥವಾ ಅದನ್ನು ಯಾತಕ್ಕೆ ದೇಹಕ್ಕೆ ಒಳ್ಳೆಯದು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಜೊತೆಗೆ ಇವಾಗ ಪುರಾಣ ಕೂಡ ಅಂದರೆ ತುಂಬ ಅಟ್ಲೀಸ್ಟ್ ಒಂದು ವರ್ಷ ಹಳೇದಾಗಿರೋ ಒಂದು ಬೆಲ್ಲನ ನಾವು ಉಪಯೋಗಿಸ್ಬೇಕು. ತುಂಬ ನವವಾಗಿರೋದು ಅಥವಾ ಹೊಸದಾಗಿ ಬಂದಿರೋ ಬೆಲ್ಲನ ಜಾಸ್ತಿ ಉಪಯೋಗಿಸ್ಕೋಬಾರ್ದು. ಯಾಕಂದರೆ ಇದು ದೇಹದಲ್ಲಿರ್ತಕ್ಕಂಥ ಕಫವನ್ನು ಹೆಚ್ಚು ಮಾಡುತ್ತೆ. ಸೊ ಆ ಒಂದು ಕಾರಣದಿಂದ ಇದನ್ನು ನಾವು ಹಳೆ ಬೆಲ್ಲವನ್ನು ಉಪಯೋಗಿಸ್ಕೋಬೇಕು. ಸೊ ಬೆಲ್ಲದ ಒಂದು ತುಂಬ ಹೆಚ್ಚಾಗಿ ತೊಗೊಳ್ತಾ ಇದ್ದರೆ ಅಥವಾ ಮಕ್ಕಳಲ್ಲಿ ಅದನ್ನು ಹೆಚ್ಚಾಗಿ ತೊಗೊಂಡ್ರೆ ಅದು ಹೊಟ್ಟೆನಲ್ಲಿ ಸ್ವಲ್ಪ ಸಮಸ್ಯೆಗಳು ಕಾಣಿಸ್ಕೊಳ್ಬೋದು. ಜೀರ್ಣಿಸ್ಕೊಳ್ಳೋಕ್ಕೆ ಇದು ಬೇರೆ ಥರ ತೊಂದರೆಗಳು ಕಾಣಿಸ್ಕೊಳ್ಬೋದು. ಅಥವಾ ಅಲ್ಲಿ ಹುಳಗಳು ಶುರು ಆಗೋದು, ಹೊಟ್ಟೆಯಲ್ಲಿ ಕಾಣಿಸ್ಕೊಳ್ಳೋದು, ಒಂದು ಕ್ರಿಮಿಗಳು ಅದೆಲ್ಲ ಒಂದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗ್ಬೋದು ಆ ಒಂದು ಕಾರಣಕ್ಕೆ. ಅದೇ ರೀತಿಯಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ಗಳು ಕೂಡ ತುಂಬ ಆಗುತ್ತೆ. ಸೊ ಆದಷ್ಟು ಬೆಲ್ಲವನ್ನು ತುಂಬ ಹೆಚ್ಚಾಗಿ ತೊಗೋಬಾರ್ದು. ಬೆಲ್ಲ ನಮ್ಮ ಆಯುರ್ವೇದದ ಔಷಧಿಗಳಲ್ಲಿ ನಾವು ಸಾಕಷ್ಟು ಮಟ್ಟಿಗೆ ನಮ್ಮ ಲೇಹಗಳಲ್ಲಾಗಲಿ ಆಸವಾರಿಷ್ಟ ಸಿರಪ್ಗಳಲ್ಲಾಗಲಿ ಅದನ್ನು ಉಪಯೋಗಿಸ್ತೀವಿ. ಅದು ಒಂದು ಪ್ರಿಸರ್ವೇಟಿವ್ ಆಗು ಕೂಡ ಕೆಲಸ ಮಾಡೋದು. ಹಾಗೆ ಸ್ವಲ್ಪ ಮಟ್ಟಿಗೆ ರುಚಿಯನ್ನು ತರಿಸುತ್ತೆ. ಸ್ವಲ್ಪ ನಮ್ಮ ಔಷಧಿಗಳು ಕೆಲವು ಬಾರಿ ಕಹಿಯಾಗಿರ್ತಕ್ಕಂಥ ಔಷಧಿಗಳಿಗೆ ಸ್ವಲ್ಪ ಸಿಹಿಯನ್ನು ತರಬೇಕು ಅಂದಾಗ ನಾವು ಬೆಲ್ಲನ ಉಪಯೋಗಿಸ್ತೀವಿ. ಸೊ ಆ ರೀತಿಯಲ್ಲಿ ಈ ಬೆಲ್ಲ ಯುಗಾದಿಯಲ್ಲಿ ನಾವು ಏನು ಈ ಒಂದು ಮಿಶ್ರಣದ ಬಗ್ಗೆ ಹೇಳ್ತಾ ಇದ್ವೋ, ಈ ಬೆಲ್ಲ ಒಂದು ಮೆಂಟಲ್ ಆಸ್ಪೆಕ್ಟಾಗಿ ಇನ್ನೊಂದು ರೀತಿಯಲ್ಲಿ ಹೇಳಬೇಕು ಅಂದರೆ ನಮಗೆ ಖುಷಿಯನ್ನು ಕೊಡ್ತಕ್ಕಂಥದ್ದು ಬೆಲ್ಲ. ಹಾಗೆ ದುಃಖವನ್ನು ಕೊಡ್ತಕ್ಕಂಥದ್ದು ಅಥವಾ ಬೇವಿನ ಎಲೆಗಳಾಗಲಿ ಅಥವಾ ಅದ್ರ ಹೂವೊಂದಾಗಲಿ ಅದರದ್ದು ಒಂದು ಸಿಗ್ನಿಫಿಕೆನ್ಸ್ ಏನು ಅಂದರೆ ಅದು ದುಃಖವನ್ನು ಕೊಡುತ್ತೆ. ಬೆಲ್ಲ ಏನಿದೆ ಅದು ಸುಖವನ್ನು ಕೊಡುತ್ತೆ. ಆ ಒಂದು ಕಾರಣದಿಂದ ನಾವು ಎರಡನ್ನೂ ಕೂಡ ನಮ್ಮ ಜೀವನದಲ್ಲಿ ಮಿಶ್ರಣ ಮಾಡಿ ನಾವು ಅದನ್ನು ತೊಗೋಬೇಕು. ಒಂದ್ರದ್ದು ಸುಖ ಗೊತ್ತಾಗಬೇಕು ಅಂದರೆ ದುಃಖವನ್ನು ಸ್ವಲ್ಪ ಮಟ್ಟಿಗೆ ಅನುಭವಿಸಿದ ಮೇಲೆ ಸುಖವನ್ನು ಗೊತ್ತಾಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಇದನ್ನು ನಾವು ಸಿಗ್ನಿಫಿಕೆಂಟಾಗಿ ಯುಗಾದಿಯಲ್ಲಿ ಉಪಯೋಗಿಸ್ತೀವಿ. ಸೊ ಬೆಲ್ಲ ನಮ್ಮ ಎರಡನೇ ಇಂಗ್ರೀಡಿಯೆಂಟ್. ಸೊ ಬೆಲ್ಲವನ್ನು ನಾವು ಇದನ್ನು ಹಾಕ್ತಾಯಿದ್ದೀವಿ. ಆವಾಗ ಡಾಕ್ಟರ್ ಹೇಳಿದ ಥರ ಇದು ಹುಣಸೆ ಹಣ್ಣಿನ ರಸ ಏನು ಕೀಳ್ಚ್ಕೊಂಡು ತೆಗ್ದಿದ್ರು ಅದು ರಸ, ಅದನ್ನು ಇದಕ್ಕೆ ಹಾಕ್ತಾಯಿದ್ದೀವಿ. ಸೊ ಮೂರನೇ ಇಂಗ್ರೀಡಿಯೆಂಟು ಡಾಕ್ಟರ್ ಹೇಳ್ತಾರೆ. ಯುಗಾದಿ ಪಚ್ಚಡಿಯ ಮೂರನೇ ಇಂಗ್ರೀಡಿಯೆಂಟ್ ಬಂದುಬಿಟ್ಟು ರಾ ಮ್ಯಾಂಗೋಸ್, ಮಾವಿನಕಾಯಿ. ಸೊ ಆಲ್ರೆಡಿ ನಾವಿಲ್ಲಿ ಮಾವಿನಕಾಯಿನ ತುರಿದು ಇದರಲ್ಲಿ ಇಟ್ಕೊಂಡಿದ್ದೀವಿ. ಏನಕ್ಕೆ ಮಾವಿನಕಾಯಿ ಅಂತಂದರೆ ಮಾವಿನಕಾಯಿ ಬಂದು ಅದರಲ್ಲಿ ಕಷಾಯ ರಸ ಜಾಸ್ತಿ ಇದೆ, ಮಧುರನೂ ಇರುತ್ತೆ, ಅಂದರೆ ಸ್ವೀಟು ಇರುತ್ತೆ. ಆದರೆ ಸ್ವಲ್ಪ ಕಷಾಯ ರಸನೂ ಒಗಚ್ಚು ಅಂತ ಹೇಳ್ತಾರಲ್ಲ, ಕಷಾಯ ರಸನೂ ಜಾಸ್ತಿ ಇರುತ್ತೆ. ಸೊ ಮೇನ್ಲಿ ಇದನ್ನು ಏನಕ್ಕೆ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಬಾಡಿನಲ್ಲಿ ಇರೋಂತಹ ಕಫನ ತುಂಬಾ ಕಮ್ಮಿ ಮಾಡುತ್ತೆ, ತುಂಬಾ ಬ್ಯಾಲೆನ್ಸ್ಡ್ ಆಗಿ ಇಡುತ್ತೆ. ಅದು ಅಲ್ಲದೆ ಡೈಜೆಸ್ಟಿವ್ ಕೆಪಾಸಿಟಿನ ಜಾಸ್ತಿ ಮಾಡುತ್ತೆ, ನಮ್ಮ ಟೇಸ್ಟ್ ಪರ್ಸೆಪ್ಷನ್ಸ್ನ ಜಾಸ್ತಿ ಮಾಡುತ್ತೆ, ಟೇಸ್ಟ್ ಬಡ್ಸ್ನ ಜಾಸ್ತಿ ಮಾಡುತ್ತೆ, ಕಫ ರಿಲೇಟೆಡ್ ಎಲ್ಲ ಡಿಸಾರ್ಡರ್ಸ್ನ ಕಮ್ಮಿ ಮಾಡುತ್ತೆ. ವರ್ಣ ಅಂದರೆ ನಮ್ಮ ಕಾಂಪ್ಲೆಕ್ಷನ್, ಬಾಡಿಯ ಕಾಂಪ್ಲೆಕ್ಷನ್ ಕೂಡ ಇದನ್ನು ತಿನ್ನೋದ್ರಿಂದ ಜಾಸ್ತಿ ಆಗುತ್ತೆ. ಸೊ ಅದರಿಂದ ರಾ ಮ್ಯಾಂಗೋ ಅಥವಾ ಮಾವಿನಕಾಯಿನ ನಾವು ಮೂರನೇ ಇಂಗ್ರೀಡಿಯೆಂಟಾಗಿ ಯುಗಾದಿ ಪಚ್ಚಡಿಯಲ್ಲಿ ಬಳಸ್ತಾ ಇದ್ದೀವಿ. ಅದು ಅಲ್ಲದೆ ಮಾವಿನಕಾಯಿ ಒಂದು ಇಮೋಷನ್, ಭಾವನೆನ ರೆಪ್ರೆಸೆಂಟ್ ಮಾಡುತ್ತೆ. ಅದು ಒಂದು ಆಶ್ಚರ್ಯ, ಸರ್ಪ್ರೈಸ್ ಅಂತ. ಸೊ ಈಗ ನಾನು ಇವಾಗ ತುರಿದಿಟ್ಟಿರೋ ಮಾವಿನಕಾಯಿನ ಇದಕ್ಕೆ ಹಾಕ್ತಿದ್ದೀನಿ.
ಈಗ ಯುಗಾದಿ ಪಚಡಿಯ 4ನೇ ಇಂಗ್ರೀಡಿಯೆಂಟ್ ಬಂದು ಬೇವಿನ ಎಲೆ ಅಥವಾ ಬೇವಿನ ಹೂವು. ಅದನ್ನು ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಇವಾಗ ಬೇವಿನ ಎಲೆ ಹಾಗೆ ಬೇವಿನ ಹೂವು, ಬೇವು ನಮ್ಮ ಒಂದು ಆರೋಗ್ಯವನ್ನು ಕಾಪಾಡೋ ತುಂಬ ಒಳ್ಳೆಯ ಔಷಧಿ ವೃಕ್ಷ. ನಾವು ಅದನ್ನು ಅನೇಕವಾದ ಕಾಯಿಲೆಗಳಿಗೆ ಅದನ್ನು ಉಪಯೋಗಿಸ್ತೀವಿ. ಸೊ ಬೇವು ಎಸ್ಪೆಷಲಿ ನಾವು ಯುಗಾದಿಲಿ ನೀವು ನೋಡಿರ್ಬೋದು, ಮನೆಯಲ್ಲೂ ಕೂಡ ಅದನ್ನು ತಿಂತೀವಿ. ಬೇವು ಬೆಲ್ಲನ ಮಿಕ್ಸ್ ಮಾಡಿ ಅದನ್ನು ಉಂಡೆಗಳು ಮಾಡಿ ಮುಖನೆಲ್ಲ ನಾವು ವಿಂಗಡಿಸ್ಕೊಂಡು ಹೆಂಗೋ ಅದನ್ನು ತಿಂದ್ಬಿಡ್ತೀವಿ. ಜೊತೆಗೆ ಇದನ್ನು ಸ್ನಾನದಲ್ಲೂ ನಾವು ಅದನ್ನು ಉಪಯೋಗಿಸ್ತೀವಿ. ಸೊ ಬೇವಿನ ಒಂದು ಗುಣಧರ್ಮ ನಿಮಗೆ ಹೇಳಬೇಕು ಅಂದಾಗ ನಿಮಗೆಲ್ರಿಗೂ ಗೊತ್ತಿದೆ, ಅದು ಬಾಯಿಗೆ ಇಟ್ಟಿದ ತಕ್ಷಣ ಕಹಿಯಾಗಿರುತ್ತೆ. ಆದರೆ ಸ್ಕಿನ್ನಿಗೆ ಇದು ಒಂದು ಒಳ್ಳೆ ಎಲ್ಲ ಕ್ರಿಮಿ ನಾಶಕವಾಗಿ ಚೆನ್ನಾಗಿ ಕೆಲಸ ಮಾಡುತ್ತೆ. ಆ ಒಂದು ಕಾರಣದಿಂದ ಕೆಲವು ಸ್ಕಿನ್ ಪ್ರಾಬ್ಲಮ್ಸು ತುಂಬ ವರ್ಷಗಳಿಂದ ಆ್ಯಪ್ಸಿಸ್ಗಳಾಗಿರ್ಬೋದು ಅಥವಾ ಆ ಕ್ರಿಮಿಗಳಿಂದ ಅದು ತೊಂದರೆಗಳು ಕಾಣಿಸ್ಕೊಳ್ಬೋದು. ಅಂಥದ್ದಿರುವಾಗ ಈ ಬೇವಿನ ಒಂದು ಎಲೆಯ ಒಂದು ಮಿಶ್ರಣ ಮಾಡಿಕೊಂಡು ಅದನ್ನು ಅರಿಶಿಣದ ಜೊತೆ ಮಿಕ್ಸ್ ಮಾಡಿಕೊಂಡು ಅದನ್ನು ನೀವು ನಿಮ್ಮ ಸ್ನಾನದ ನೀರಿಗೆ ಹಾಕ್ಕೊಂಡು ಅದನ್ನು ಉಪಯೋಗಿಸ್ಕೊಳ್ಳೋದ್ರಿಂದ ಒಂದು ಚರ್ಮದ ಕಾಂತಿ ಕೂಡ ಹೆಚ್ಚಾಗುತ್ತೆ. ಜೊತೆಗೆ ಈ ಥರ ಸ್ಕಿನ್ ಪ್ರಾಬ್ಲಮ್ಸ್ ಇರೋದು ಕೂಡ ಒಂದು ರೀತಿಯಲ್ಲಿ ಕಡಿಮೆ ಆಗುತ್ತೆ. ಇದು ಒಂದಾದರೆ, ಎರಡನೇದು ಇದನ್ನು ನಾವು ಉಪಯೋಗಿಸಿದ ಹೊಟ್ಟೆಗೆ ಯಾವೊಂದು ತೊಂದರೆಗಳಲ್ಲಿ ತೊಗೊಳ್ಬೋದು, ಎಲ್ಲ ರೀತಿಯಲ್ಲಿ ಎಲ್ಲಿ ಇನ್ಫ್ಲಮೇಷನ್ ಅನ್ನೋದು ಒಂದು ಸೋಂಕಿನ ಒಂದು ತೊಂದರೆ ಇದೆ ಅಂತ ಅಂದ್ಕೊಳ್ಳಿ, ಅಥವಾ ಇನ್ಫ್ಲಮೇಷನ್ ದೇಹದಲ್ಲಿ ಒಂದು ರೀತಿಯಲ್ಲಿ ಒಂದು ಟಿಶ್ಯೂ ಡ್ಯಾಮೇಜ್ ಆಗಿದೆ, ಸೊ ಅಲ್ಲಿ ಒಂದು ರಿಪೇರಿ ಆಗಬೇಕು, ಆ ಒಂದು ಸಮಯದಲ್ಲಿ ನಾವು ಬೇವನ್ನು ಉಪಯೋಗಿಸ್ತೀವಿ. ಹಾಗೆ ಎಲ್ರಿಗೂ ಗೊತ್ತಿರೋ ಥರ ಬೇವು ನಾವು ಹಳೆ ಕಾಲದಲ್ಲಿ ಅದನ್ನು ದಂತ ಮಂಜನಕ್ಕೆ ನಾವು ಉಪಯೋಗಿಸ್ತಾ ಇದ್ವಿ. ಸೊ ಅದು ಕೂಡ ಹೇಳುತ್ತೆ ಅದು ಯಾವ ರೀತಿಯಲ್ಲಿ ಕ್ರಿಮಿನಾಶಕವಾಗಿ ಕೆಲಸ ಮಾಡುತ್ತೆ ಅಂತ. ನಾವು ಈ ಒಂದು ಹಬ್ಬದ ಸಮಯದಲ್ಲಿ ನಾವು ಒಂದು ಶ್ಲೋಕ ಕೂಡ ಹೇಳ್ತೀವಿ. ನಾವು ಬೇವನ್ನು ಉಪಯೋಗಿಸುವಾಗ ನಾವು ಹೇಳ್ತೀವಿ, ಶತಾಯು ವಜ್ರದೇಹಾಯ ಸರ್ವ ಸಂಪನ್ಕರಾಯಶ ಸರ್ವ ಅರಿಷ್ಟ ವಿನಾಶಾಯ ನಿಂಬಕಂ ದಳಭಕ್ಷಣಂ ಅಂತ. ಅಂದರೆ ನಮ್ಮ ಒಂದು ದೇಹದ ಶತಾಯು ವಜ್ರದೇಹಾಯ, ದೇಹವನ್ನು ಶತಾಯು ಅಂದರೆ 100 ವರ್ಷ ಇಟ್ಕೊಳ್ಳೋ ಥರ ದೇಹವನ್ನು ಕಾಪಾಡುತ್ತೆ. ವಜ್ರವಾಗಿ ಮಾಡೋದು ಅಂದರೆ ಇಟ್ ಕೀಪ್ಸ್ ಇಟ್ ಸ್ಟ್ರಾಂಗ್. ಸೊ ಸರ್ವ ಸಂಪನ್ಕರಾಯಚ, ದೇಹಕ್ಕೆ ಬೇಕಾಗಿರುವ ಎಲ್ಲ ಥರದ್ದು ಒಂದು ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಮೆಂಟಲ್ ಹೆಲ್ತ್ ಆಗಿರ್ಬೋದು, ಸೊ ಅದನ್ನೆಲ್ಲ ಕೂಡ ಇದು ತರುತ್ತೆ. ಜೊತೆಗೆ ಸರ್ವ ಅರಿಷ್ಟ ವಿನಾಶಾಯ, ಎಲ್ಲ ಥರದ ಕಾಯಿಲೆಯನ್ನು ತರ್ಸಕ್ಕಂಥ ಸೋಂಕುಗಳಾಗಿರ್ಬೋದು, ಕಾರಣಗಳಾಗಿರ್ಬೋದು, ಅದನ್ನು ನಾಶ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಸೊ ಆ ಒಂದು ಶ್ಲೋಕವನ್ನು ನಾವು ಹೇಳಿ ಅದನ್ನು ತಗೊಳ್ತೀವಿ. ಇದರಿಂದ ನಮಗೆ ಅದು ಆರೋಗ್ಯವನ್ನು ಎಷ್ಟು ಕೊಡುತ್ತೆ ಅನ್ನೋದು ಕೂಡ ನಾವು ಇದರಿಂದ ಕಲ್ತ್ಕೊಳ್ತೀವಿ. ಸೊ ಇವತ್ತು ನಾವು ಈಗ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಇದಕ್ಕೆ ಹಾಕ್ತಾ ಇರೋದು ಬೇವಿನ ಹೂವು ಅಥವಾ ಬೇವಿನ ಎಲೆ. ಎರಡರಲ್ಲೂ ಕೂಡ ಸಾಕಷ್ಟು ಮಟ್ಟಿಗೆ ಔಷಧಿ ಗುಣಧರ್ಮಗಳಿದೆ. ಸೊ ಇದನ್ನು ನಾನು ಪೂರ್ತಿ ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ ಬೇವು ಬೆಲ್ಲ ಇವೆರಡು ಕೂಡ ನಾವು ಯಾವಾಗ ತಗೊಳ್ತೀವೋ ಬೇವಿನಲ್ಲಿ ನಾವು ಕಹಿ ಅಂಶ ತುಂಬ ಹೆಚ್ಚಾಗಿರುತ್ತೆ, ಹಾಗೆ ಬೆಲ್ಲದಲ್ಲಿ ಸಿಹಿ ಅಂಶ ತುಂಬ ಹೆಚ್ಚಾಗಿರುತ್ತೆ. ಆದರೆ ಬೇವಿನ ಅಂಶದಲ್ಲಿ ತಿಕ್ತರಸ ನಾವು ಯಾವಾಗ ತುಂಬ ಹೆಚ್ಚಾಗಿ ದೇಹಕ್ಕೆ ತಗೊಳ್ತೀವೋ ಆವಾಗ ದೇಹದಲ್ಲಿರ್ತಕ್ಕಂಥ ಒಂದು ಟಿಶ್ಯೂನ ಓವರ್ ಆಕ್ಟಿವ್ ಅನ್ನೋದು ಏನು ಮಾಡಿಸುತ್ತೋ ಅದೇ ರೀತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಅದು ವಾತವನ್ನು ಹೆಚ್ಚು ಮಾಡ್ತಾ ಹೋಗುತ್ತೆ. ಆ ಒಂದು ಕಾರಣಕ್ಕೆ ನಾವು ಬೆಲ್ಲವನ್ನು ಉಪಯೋಗಿಸ್ತೀವಿ ಒಂದು ಕೌಂಟರ್ ಆ್ಯಕ್ಷನ್ ಆಗಿ ಸಹಾಯ ಮಾಡೋಕ್ಕೆ. ಸೊ ಬೆಲ್ಲ ಕೂಡ ನಾವು ತುಂಬ ಹೆಚ್ಚಾಗೂ ತೊಗೊಳ್ಬಾರ್ದು. ಅದನ್ನು ಹೆಚ್ಚಾಗಿ ತೊಗೊಳಕ್ಕೆ ಶುರು ತಿನ್ನೋವಾಗೇನೋ ಸಿಹಿಯಾಗಿರುತ್ತೆ, ಆದರೆ ದೇಹಕ್ಕೆ ತುಂಬ ಸಿಹಿ ಕೂಡ ಬೇರೆ ಕಾಯಿಲೆಗಳಿಗೆ ಕಾರಣ ಆಗುತ್ತೆ. ಸೊ ಅದನ್ನು ಕೂಡ ಕೌಂಟರ್ ಆ್ಯಕ್ಷನ್ ಮಾಡೋಕ್ಕೆ ನಾವು ಬೇವು ಮತ್ತು ಬೆಲ್ಲನ ಮಿಶ್ರಣ ಮಾಡಿ ಉಪಯೋಗಿಸ್ತೀವಿ. ಈ ಪಚಡಿಲೂ ಕೂಡ ಅದೇ ರೀತಿಯಲ್ಲಿ ಅವೆರಡನ್ನು ಕೂಡ ಹಾಕಿದ್ದೀವಿ. ಸೊ ಇದರದ್ದು ನೆಕ್ಸ್ಟ್ ಐಟಮನ್ನು ಡಾಕ್ಟರ್ ಧೃತಿ ಹೇಳ್ತಾರೆ. ಇನ್ನು 5ನೇ ಇಂಗ್ರೀಡಿಯೆಂಟ್ ಯುಗಾದಿ ಪಚಡಿಯಲ್ಲಿ ಬಂದು ಮೆಣಸು. ನಾವಿಲ್ಲಿ ಆಲ್ರೆಡಿ ಮೆಣಸಿನ ಪುಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಮೆಣಸು ಏನಕ್ಕೆ ಅಂತಂದರೆ ಮೆಣಸು ಖಾರ, ಎಲ್ರಿಗೂ ಗೊತ್ತಿರೋಂಗೆ ಇದರಲ್ಲಿ ಮೇನು ಬಂದು ಇದು ಖಾರ ಇರುತ್ತೆ, ಉಷ್ಣತೆ ತುಂಬ ಜಾಸ್ತಿ ಇರುತ್ತೆ, ತೀಕ್ಷ್ಣತೆಯೂ ತುಂಬ ಜಾಸ್ತಿ ಇರುತ್ತೆ. ಸೊ ಉಷ್ಣತೆ ಮತ್ತು ಇದ್ರ ಖಾರ ಎಲ್ಲ ಮಿಕ್ಸ್ ಆದಾಗ ಕಫ ರೋಗಗಳು ತುಂಬ ಚೆನ್ನಾಗಿ ರಿಸಾಲ್ವ್ ಆಗುತ್ತೆ ಬಾಡಿನಲ್ಲಿ. ಮತ್ತು ಆಗಲೇ ಹೇಳ್ದಂಗೆ ಅಗ್ನಿ ಜಾಸ್ತಿ ಆಗುತ್ತೆ, ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ. ಏನೇ ಕಾಫ್ ಇರ್ಬೋದು, ಕೋಲ್ಡ್ ಇರ್ಬೋದು, ಶೀತ, ಕೆಮ್ಮು, ನೆಗಡಿ, ಇಲ್ಲ ರುಮಟಾಯ್ಡ್ ಆರ್ಥ್ರೈಟಿಸ್, ಆ ಥರದ ಎಲ್ಲ ಮೇನ್ ಕಫ ರಿಲೇಟೆಡ್ ಡಿಸಾರ್ಡರ್ಸ್ ಏನಿದೆ ಎಲ್ಲ ಕಾಯಿಲೆಗಳು ಈ
ಮೆಣಸಿಂದಾಗಿ ಕ್ಯೂರ್ ಆಗೋಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗಾಗಿ ಈ ಮೆಣಸನ್ನು ಯುಗಾದಿ ಪಚ್ಚಡಿಯಲ್ಲಿ ಬಳಸಿದ್ದಾರೆ. ಅದು ಅಲ್ಲದೆ ಇವಾಗ ಮೆಣಸು ಖಾರ ಜಾಸ್ತಿ ಇರೋದ್ರಿಂದ ಇದರಲ್ಲಿ ಇದನ್ನು ಕ್ರೋಧ ಅಂದರೆ ಆ್ಯಂಗರ್, ಕೋಪ ಅನ್ನೋ ಒಂದು ಭಾವನೆಗೆ ಇದು ಮಾಡಿ ಯುಗಾದಿ ಪಚ್ಚಡಿಯಲ್ಲಿ ಹೇಳಿದ್ದಾರೆ. ಸುಖ ದುಃಖ ಒಂದೇ ಅಲ್ಲ, ಸ್ವಲ್ಪ ಕೋಪನೂ ಇರಬೇಕು, ತಾಳ್ಮೆನೂ ಇರಬೇಕು ಅನ್ನೋ ಥರ ಕೋಪನೂ ಇರಲಿ ಮನುಷ್ಯನಿಗೆ ಅನ್ನೋ ಒಂದು ಇದನ್ನು ತಲೆಯಲ್ಲಿಟ್ಕೊಂಡು ಮೆಣಸನ್ನು ಬಳಸ್ತಾ ಇದ್ದಾರೆ. ನಾನೀಗ ಮೆಣಸಿನ ಪುಡಿಯನ್ನು ಇದು ಯುಗಾದಿ ಪಚ್ಚಡಿಗೆ ಹಾಕ್ತೀನಿ. ಈಗ ಕೊನೆಯದಾಗಿ ಇರುವಂತಹ ಇಂಗ್ರೀಡಿಯೆಂಟ್ ಯುಗಾದಿ ಪಚ್ಚಡಿಯಲ್ಲಿ ಅದನ್ನು ಡಾಕ್ಟರ್ ಎಕ್ಸ್ಪ್ಲೇನ್ ಮಾಡ್ತಾರೆ. ಸೊ ಇದರಲ್ಲಿ ಕೊನೆಯದಾಗಿ ಬರ್ತಕ್ಕಂಥದ್ದು ಉಪ್ಪು. ನಾನು ಆವಾಗಲೇ ಹೇಳಿದ ಥರ ಉಪ್ಪಿನ ಒಂದು ಗುಣ ಹೇಗಿದೆ ಅಂದರೆ ಅದು ತುಂಬ ಹೆಚ್ಚಾಗೂ ಹಾಕಬಾರ್ದು ನಾವು, ಹಾಗೆ ತುಂಬ ಕಮ್ಮಿ ಕೂಡ ಹಾಕಬಾರ್ದು. ತುಂಬ ಕಮ್ಮಿ ಹಾಕಿದ್ರೆ ನಾವು ಅದರದ್ದು ರುಚಿ ನಮಗೆ ಗೊತ್ತಾಗಲ್ಲ, ತುಂಬ ಜಾಸ್ತಿ ಆದರೆ ಅದನ್ನು ಕುಡಿಯೋಕ್ಕಾಗಲ್ಲ, ಅದನ್ನು ಏನು ನಾವು ತಿಂತಾ ಇದ್ದೀವೋ ಅದರದ್ದು ರುಚಿನೇ ಸಿಗಲ್ಲ. ಸೊ ಉಪ್ಪಿಂದು ಕೂಡ ಅದೇ ಥರದ್ದಿರೋದು ಗುಣಧರ್ಮ. ಇದನ್ನು ನಾವು ಸಂಸ್ಕೃತದಲ್ಲಿ ಲವಣ ಅಂತ ಕರಿತೀವಿ. ಲವಣ ಅಂದರೆ ಯಾವುದೋ ಒಂದು ತೀಕ್ಷ್ಣವಾಗಿರ್ತಕ್ಕಂಥದ್ದು. ಈ ಉಪ್ಪಲ್ಲೂ ಕೂಡ ಅದೇ ಥರ ಗುಣ ಇರೋದು. ಇದನ್ನು ನಾವು ಯಾವಾಗ ಸೇವನೆ ಮಾಡ್ತೀವೋ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಸ್ರೋತಸ್ಗಳಲ್ಲಿ ಅದನ್ನು ಪಿಯರ್ಸ್ ಮಾಡಿ ಅದನ್ನು ಕ್ಲಿಯರ್ ಮಾಡ್ತಕ್ಕಂಥ ಶಕ್ತಿ ಈ ಲವಣದಲ್ಲಿದೆ. ಆವಾಗಲೇ ಡಾಕ್ಟರ್ ಹೇಳ್ತಾ ಇದ್ರು, ಹೇಗೆ ಕಫ ಶ್ಲೇಷ್ಮ ಎಲ್ಲ ಸೇರಿಕೊಂಡು ದೇಹದಲ್ಲಿ ಹೇಗೆ ಸೇರಿಕೊಂಡಿರುತ್ತೆ, ಈ ವಸಂತ ಋತುವಲ್ಲಿ ಒಂದು ಸೂರ್ಯನ ಒಂದು ಪ್ರಭಾವ ಬಿಸಿಲು ಹೆಚ್ಚಾಗ್ತಾ ಹೇಗೆ ಮಂಜು ಕರಗುತ್ತೋ ಅದೇ ರೀತಿಯಲ್ಲಿ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಕಫ ಕೂಡ ಒಂದು ಕರಗಿ ಅದರಿಂದ ಕೆಲವು ಕಾಯಿಲೆಗಳು ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಅದನ್ನು ನಿಯಂತ್ರಿಸಿಕೊಳ್ಳೋಕ್ಕೂ ಕೂಡ ನಾವು ಉಪ್ಪನ್ನು ಅವತ್ತು ಬೆರೆಸ್ಕೊಳ್ತೀವಿ, ಅಥವಾ ನಾವು ಉಪ್ಪಿನ ಒಂದು ಕೆಲವು ಔಷಧಿಗಳನ್ನು ಕೂಡ ನಾವು ಆವಾಗ ಕೊಡ್ತೀವಿ. ಹಾಗೆ ಒಂದು ಪಂಚಕರ್ಮದ ಒಂದು ಶೋಧನೆಯ ಒಂದು ಚಿಕಿತ್ಸೆ ಅಥವಾ ವಮನ ಅಂತ ನಾವು ಅದನ್ನು ಕರಿತೀವಿ. ಅಂದರೆ ವಾಂತಿ ಮೂಲಕ ದೇಹದಲ್ಲಿ ಇರ್ತಕ್ಕಂಥ ಟಾಕ್ಸಿನ್ಸ್ನ ಹೊರಗಡೆ ಹಾಕೋದು, ಅದನ್ನು ಕೂಡ ಈ ಒಂದು ಸೀಸನಲ್ಲಿ ಮಾಡ್ತೀವಿ. ಆವಾಗ ಬಳಸದಲ್ಲಿ ಒಂದು ನಾವು ಈ ಸೈಂಧವ ಲವಣ ಅಥವಾ ಉಪ್ಪಿನ ನೀರನ್ನು ಆವಾಗ ಕುಡಿಸಿ ಅದರಿಂದ ದೋಷವನ್ನು ಹೊರಗಡೆ ಹಾಕುವ ಒಂದು ಕೆಲಸ ಈ ಸೈಂಧವ ಲವಣದಿಂದ ಸಾಧ್ಯ ಆಗುತ್ತೆ. ಅದಕ್ಕೆ ಇದನ್ನು ಉಪಯೋಗಿಸ್ತೀವಿ ನಾವು ವಮನ ದ್ರವವಾಗಿ, ವಾಮಕ ದ್ರವ್ಯಕ್ಕೆ ಇದನ್ನು ಒಂದು ಉಪಯೋಗಿಸ್ತೀವಿ. ಸೊ ಇವತ್ತು ನಾನು ಇದನ್ನು ಒಂದು ಅರ್ಧ ಚಮಚ ಇದಕ್ಕೆ ಹಾಕ್ತೀವಿ. ಇವಾಗ ನಾವು ಸೈಂಧವ ಲವಣನೇ ಉಪಯೋಗಿಸ್ತಾ ಇದ್ದೀವಿ. ಇವತ್ತು ಯುಗಾದಿ ಪಚಡಿಯ ರೆಸಿಪಿ ಇದು. ಇದನ್ನು ನಾನು ಇವಾಗ ಚೆನ್ನಾಗಿ ಮಿಶ್ರಣ ಮಾಡ್ತಾಯಿದ್ದೀವಿ. ಸೊ ಇಷ್ಟು ಇವತ್ತಿನ ಒಂದು ಯುಗಾದಿ ಪಚಡಿಯ ಇಂಗ್ರೀಡಿಯೆಂಟ್ಸ್ ಜೊತೆಗೆ ಆಯುರ್ವೇದದ ಪ್ರಕಾರ ಅದರ ಗುಣಧರ್ಮಗಳನ್ನು ಕೂಡ ನಾವು ನಿಮಗೆ ಇವತ್ತು ತಿಳಿಸಿದ್ದೀವಿ. ಇದರಿಂದ ಎಲ್ರಿಗೂ ಉಪಯುಕ್ತ ಆಗುತ್ತೆ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ಯುಗಾದಿ ಪಚಡಿ ರೆಡಿಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿಯ ಇನ್ನೊಂದು ಸಾತ್ವಿಕ ಆಹಾರದೊಂದಿಗೆ ನಾವಿಬ್ಬರು ಬರ್ತೀವಿ. ಎಲ್ರಿಗೂ ನಮಸ್ಕಾರ.